ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ಮೇಲೆ ಕೀರ್ತಿ ಆಗಮನ ಆಗಿ ರುಚಿಗೆತ್ತದಾಳ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ದೆವ್ವವಾಗ್ಬಿಟ್ಲ? ಹಾಗಿದ್ರೆ ನಮ್ಮ ಊಹೆಗೂ ನೆಲಕ್ದಾಗ ಈ ಕಡೆ ನಿಜವಾಗ್ಲೂ ಕೀರ್ತಿ ಮರಣ ಹೊಂದೇ ಬಿಟ್ಟಿದ್ದಾಳ, ಅಥವಾ ಇದೆಲ್ಲವನ್ನ ಕೂಡ ಕಾವೇರಿನ ಟ್ರ್ಯಾಪ್ ಮಾಡೋದಕ್ಕೆ ಲಕ್ಷ್ಮಿ ಆಡ್ತಿರೋ ನಾಟಕನ? ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಲಕ್ಷ್ಮಿ ಇಬ್ರು ಕೂಡ ಕೀರ್ತಿ ಸಾವಿಗೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಶ್ರುತಸತ್ವವಾಗಿದ್ದಾರೆ. ಆದ್ರೆ ಇಲ್ಲಿ ವೈಷ್ಣವ್ ಅಂತೂ ತನ್ನ ಅಮ್ಮನ ಈ ಒಂದು ವಿಷಯದಲ್ಲಿ ಎಳುತ್ತರುವುದು ಬೇಡ ಅಂತಾನೆ. ಆದ್ರೆ ಪಾಪ ಅವನಿಗೆ ಗೊತ್ತಾ ಇಲ್ಲ ಎಲ್ಲದಕ್ಕೂ ಕೂಡ ನಿಜವಾದ ಕಾರಣೀಭೂತ ತನ್ನ ಮಹಾನ್ ತಾಯಿ ಅನ್ನೋದು. ಗೊತ್ತಾದ್ರೆ ಏನು ಆಗಬಹುದು ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಈ ಎಲ್ಲ ಕುರುಹುಗಳು ಕೂಡ ಲಕ್ಷ್ಮಿ ಮುಂದೆ ಆಲ್ರೆಡಿ ತೆರೆದುಕೊಂಡಿದ್ದ. ಅವಳು ಆಲ್ರೆಡಿ ಕಾವೇರಿನ ಬ್ಲೈಂಡ್ ಆಗಿ ನಂಬುವುದನ್ನು ನಿಲ್ಲಿಸಿದಾಳೆ, ಜೊತೆಗೆ ಬುದ್ಧಿವಂತೆ ಆಗಿದ್ದಾಳೆ. ನೇರವಾಗಿ ನಿಂತು ಕಾವೇರಿನ ಪ್ರಶ್ನೆ ಮಾಡ್ತಾ ಇದ್ದ ಲಕ್ಷ್ಮಿ ಇಂದು ಸೈಲೆಂಟ್ ಆಗಿ ವಾರನ್ನ ಘೋಷಿಸಿದಾಳೆ. ಆದ್ರೆ ಇಲ್ಲಿ ವಾರನ್ನ ಘೋಷಣೆ ಮಾಡಿದಾಳೆ ಅನ್ನೋ ವಿಷಯ ಕಾವೇರಿಗಂತೂ ಗೊತ್ತೇ ಇಲ್ಲ. ಇಲ್ಲಿ ಕಾವೇರಿ ನಾಟಕ ಲಕ್ಷ್ಮಿ ಮುಂದೆ ಗೊತ್ತಾಗ್ತಿದೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಕಾವೇರಿ ಅವ್ರಿಗೆ ಅವ್ರದೇ ಭ್ರಮೆ, ಅವ್ರು ಮಾಡಿರೋ ಪಾಪಗಳು ಎಲ್ಲವೂ ಕೂಡ ಕಾಡ್ತಾ ಕೀರ್ತಿ ದೆವ್ವವಾಗಿ ಬರ್ತಾ ಭ್ರಮೆಯಲ್ಲಿ ಮುಳುಗೋಗ್ತಾ ಅವರೇ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಕಾವೇರಿನ. ಇದೆಲ್ಲದರ ನಡುವೆ ಮಲ್ಕೊಂಡಿದ್ರೆ ಲಕ್ಷ್ಮಿಗೆ ನಿದ್ರೆ ಬರ್ತಿಲ್ಲ, ನಿದ್ರೆಲ್ಲೇ ಎದ್ದು ಬಿಡ್ತಾಳೆ. ಅವಳು ಮೈ ಮೇಲೆ ಕೀರ್ತಿನೇ ಬಂದಿದ್ದಾಳ ಅನಿಸ್ಬಿಡತ್ತೆ. ಬಿಕಾಸ್ ಹೊರಗಡೆ ಬರ್ತಿದ್ರೆ ಕಾವೇರಿ ಕಿಟಕಿಯಿಂದ ನೋಡಿದ್ರೆ ಅಲ್ಲಿ ಕಾಣಿಸೋದು ಕಾವೇರಿಗೆ ಕೀರ್ತಿ, ನಾಟ್ ಲಕ್ಷ್ಮಿ. ಹಿಂದಕ್ಕೆ ತಿರುಗಿ ಗಾಬರಿ ಬಿದ್ದು ನೋಡಿದ್ರೆ ಮತ್ತೆ ಕೀರ್ತಿ ಕಾವೇರಿ ಮುಂದೆ ಕುತ್ತಿಗೆ ಹಸ್ಕೋಕು ಮುಂದಾಗ್ತದಾಳೆ. ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಏನು ಫಂಕ್ಷನ್ ಮಾಡ್ತಿದ್ರ? ಶ್ರದ್ಧಾಂಜಲಿ ಪ್ರೋಗ್ರಾಮ್ ಬೇರೆನಾ? ಯಾಕೆ ನನ್ನನ್ನು ಕೊಂದಿರೋ ಪಾಪಿನೇ ನೀನಿದ್ಯಾ? ಆತ್ಮ ಶಾಂತಿ ಸಿಗ್ಬೇಕಾ ನನಗೆ? ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀನು ಮೊದಲು ಸಾಯಬೇಕು ಅಂತ ಹೇಳಿ ಇಲ್ಲಿ ಕಾವೇರಿನ ಕೊಲ್ಲೋದಕ್ಕೆ ಕೀರ್ತಿ ಮುಂದಾಗ್ತದಾಳೆ. ಅದು ಎಲ್ಲದರ ನಡುವೆ ಈ ಕಡೆ ಲಕ್ಷ್ಮಿ ಕೀರ್ತಿ ಮನೆ ಕಡೆನೇ ಹೋಗ್ತಿದ್ದಾಳೆ. ಅದರ ನಡುವೆ ಗೊಂಬೆ ಆಡಿಸೋರು ಕೂಡ ಬರ್ತಾರೆ. ಗೊಂಬೆ ಆಡಿಸೋರು ಎಲ್ಲಿ ಸಿಕ್ಕಿದ್ರು ಕೂಡ ಲಕ್ಷ್ಮಿ ಗೊಂಬೆ ಆಡಿಸೋರು ಎದುರು ನಿಂತು ಮಾತಾಡ್ತಾ ಇದ್ಲು, ತನ್ನ ಮನಸ್ಸಿನ ಗೊಂದಲಗಳನ್ನ ಹೇಳ್ಕೊತಾ ಇದ್ಲು, ತನಗೆ ಗೊತ್ತಾಗದೇ ಇರ್ತಕ್ಕಂಥ ವಿಷಯಗಳನ್ನ ಕೇಳ್ತಾ ಇದ್ಲು. ಆದರೆ ಈ ಬಾರಿ ಗೊಂಬೆ ಆಡಿಸೋರು ಇದ್ರೂ ಕೂಡ ಲಕ್ಷ್ಮಿ ತಿರುಗಿ ನೋಡ್ದಾಗೆ ಹೋಗ್ಬಿಡ್ತಾಳೆ. ಆದರೆ ಅದನ್ನು ನೋಡಿದ್ದೆ ಗೊಂಬೆ ಆಡಿಸೋರಿಗೆ ಗೊತ್ತಾಗ್ಬಿಡತ್ತೆ ಸತ್ಯದ ದಿಕ್ಕಿನಲ್ಲಿ ಸಾಗ್ತಿದೆ, ಸತ್ಯದ ದಾರಿಯನ್ನ ಬದಲಾಯಿಸಬಹುದೇ ಹೊರತು ಸತ್ಯದ ದಿಕ್ಕನ್ನ ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಸತ್ಯ ಮಿಥ್ಯಗಳ ಯುದ್ಧ ಶುರುವಾಗಿದೆ. ಬಯಲಲ್ಲಿ ಆಲಯವನ್ನ ಕಟ್ಟಲಾಗಿದೆ. ಆಲಯವನ್ನ ಕೆಡವುವುದಕ್ಕೆ ಯಾವುದೋ ಕಬ್ಬಿಣದಿಂದಾನೋ ಏನರಿಂದಾನೋ ಮನೆ ಕಟ್ಟಿದ್ರು ಕೂಡ ಸಾಧ್ಯ ಆಗೋದಿಲ್ಲ. ಆಲಯ ಅಂತಕ್ಕಂಥದ್ದು ಸತ್ಯ ಒಂದು ಬಯಲಿನಲ್ಲಿ ನಿಂತಿದೆ. ಆ ಬಯಲಿನಲ್ಲಿ ಇರ್ತಕ್ಕಂಥ ಸತ್ಯವನ್ನು ಮರಿಮಾಚುವುದಕ್ಕೆ ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ಅದ್ರ ಜೊತೆಗೆ ಉತ್ತಕ್ಕೆ ಬೇಕಾದರೆ ಬಟ್ಟೆ ಕಟ್ಟಿ ಮರೆಮಾಚಬಹುದು, ಆದರೆ ಬೆಟ್ಟದ ಬಂಡೆಗೆ ಬಟ್ಟೆ ಕಟ್ಟಿ ಮರೆಮಾಚೋಕೆ ಸಾಧ್ಯ ಇಲ್ಲ. ಹಾಗೆ ಸತ್ಯನೂ ಕೂಡ ಎಲ್ಲರ ಮುಂದೆ ಹೊರಸೂಸಲೇಬೇಕು, ಹೊರಚಾಚಲೇಬೇಕು. ಸತ್ಯ ಮಿಥ್ಯಗಳ ಹೋರಾಟದಲ್ಲಿ ಸತ್ಯಕ್ಕೆ ಜಯ, ಕಟ್ಟಿಟ್ಟ ಬುತ್ತಿ ಸತ್ಯದ ಮೇಲುಗೈ ಸಾಧಿಸುತ್ತೆ. ಜೊತೆಗೆ ಇತಿಹಾಸದಲ್ಲಿ ರಕ್ತ ಚರಿತ್ರೆ ಬರೆಯೋ ಕಾಲ ಬಂದದ ಅಂತ ಹೇಳಿ ಭವಿಷ್ಯವನ್ನು ನುಡಿತಾರೆ. ಆ ಕಡೆ ಲಕ್ಷ್ಮಿ ಕೀರ್ತಿ ಮನೆ ಮುಂದೆ ನಿಂತಿದ್ದಾಳೆ. ತನ್ನ ಮನೆಗೆ ಕೀರ್ತಿ ಹೇಗೆ ಹೋಗ್ತಿದ್ಲು ಲಕ್ಷ್ಮಿನೂ ಹಾಗೆ ಹೋಗ್ತಾಳೆ. ಕೀರ್ತಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ತನ್ನ ಮನೆ ಕೀ ಎಲ್ಲಿದೆ ಏನು ಅಂತ. ಹಾಗೆ ಲಕ್ಷ್ಮಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಅವರ ಮನೆ ಕೀ ಎಲ್ಲಿದೆ ಅಂತ. ಹಾಗಿದ್ರೆ ಕೀರ್ತಿ ನಿಜವಾದ್ಲು ಮೈ ಮೇಲೆ ಬಂದಿದ್ದಾಳೆ. ಪಾಟ್ ಕೆಳಗಡೆ ಇರೋತಕ್ಕಂಥ ಕೀಯನ್ನು ತಗೊಂಡಿದ್ದೆ ಡೋರ್ ಓಪನ್ ಮಾಡ್ತಾಳೆ. ಕೀರ್ತಿನ ಫೋಟೋ ನೋಡ್ತಾಳೆ. ಫೋಟೋ ನೋಡಿದ್ದೆ ಕೀರ್ತಿ ರೂಮ್ಗೆ ಹೋಗ್ತಾಳೆ. ಕೀರ್ತಿ ಡೈರಿ ಎಲ್ಲಿಟ್ಟಿರ್ತಾಳೆ ಅನ್ನೋದು ಕೀರ್ತಿಗೆ ಮಾತ್ರ ಗೊತ್ತು, ಆದರೆ ಲಕ್ಷ್ಮಿಗೆ ಹೇಗೆ ಗೊತ್ತು? ಲಕ್ಷ್ಮಿ ಕೂಡ ಅಲ್ಲೇ ಹೋಗಿ ಆ ಒಂದು ಡೈರಿನ ತಗೋತಾಳೆ. ಡೈರಿನ ತಗೊಂಡಿದ್ದೆ ಡೈರಿನ ಓಪನ್ ಮಾಡಿ ಓದೋಕೆ ಶುರು ಮಾಡ್ತಿದ್ದಾಳೆ. ಆದರೆ ಕಾವೇರಿ ಅವ್ರಿಗೆ ಕೀರ್ತಿ
ದೆವ್ವವಾಗಿ ಬಂದು ಕಾಡ್ತಾ ಇದ್ದಾಳೆ, ಚೀರ್ತಾ ಇದ್ದಾರೆ ಭಯಪಟ್ಟು. ಅಷ್ಟರಲ್ಲಿ ಕೃಷ್ಣಕಾಂತ್ ಬಂದು ಏನಾಯಿತು ಏನು ಯಾಕೆ ಅಂತ ಕೇಳ್ತಿದ್ರೆ ಇವತ್ತೆಲ್ಲ ನಡೆದಿರೋ ಇನ್ಸಿಡೆಂಟಿಂದ ಸ್ವಲ್ಪ ಗಾಬರಿ ಆಗಿದೆ ಅಂತಾರೆ. ಮಲ್ಕೋ ಆರಾಮಾಗಿ ಅಂದರೆ ಮಲ್ಕೊಳಕ್ಕೆ ಆಗ್ತಿಲ್ಲ. ರೂಮಿಂದ ಹೊರಗಡೆ ಗೆಜ್ಜೆ ಶಬ್ದಕ್ಕೆ ಕೀರ್ತಿನೇ ಹೋಗ್ತದಾಳೇನೋ ಅನ್ನೋ ಭಯ, ಯಾರಿರ್ಬೋದು ಅನ್ನೋ ಕುತೂಹಲ. ಅದಕ್ಕೆ ಕಾವೇರಿ ಡೋರ್ ಓಪನ್ ಮಾಡ್ಲಿಕ್ಕೆ ಹೋದರೆ ಡೋರ್ ಓಪನ್ ಆಗ್ತಿಲ್ಲ. ತುಂಬ ಪ್ರಯತ್ನ ಪಡ್ತಾರೆ. ತದನಂತರ ಬಂದು ಕೃಷ್ಣಕಾಂತನ ಎಬ್ಬಿಸ್ತಾರೆ. ಕೃಷ್ಣಕಾಂತನ ಎಬ್ಬಿಸಿ ಹೊರಗಡೆ ಯಾರೋ ಓಡಾಡ್ತಿದ್ದಾರೆ ಅನ್ನಿಸ್ತದೆ. ಡೋರ್ ಓಪನ್ ಆಗ್ತಿಲ್ಲ ಬನ್ನಿ ಅಂದರೆ ಈ ಕಡೆ ಕೃಷ್ಣಕಾಂತ್ ಡೋರ್ ಓಪನ್ ಮಾಡಿದ ತಕ್ಷಣ ಡೋರ್ ಓಪನ್ ಆಗಿಬಿಡತ್ತೆ. ಇದರರ್ಥ ನಿಜವಾಗ್ಲೂ ಕೂಡ ಇಲ್ಲಿ ಕೀರ್ತಿ ದೆವ್ವವಾಗಿ ಬಂದಿದ್ದಾಳ. ಅದಕ್ಕೆ ಕಾವೇರಿ ಡೋರ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಓಪನ್ ಆಗದೆ, ಕೃಷ್ಣಕಾಂತ್ ಡೋರ್ ಓಪನ್ ಮಾಡಲಿಕ್ಕೆ ಹೋದಾಗ ಡೋರ್ ಓಪನ್ ಆಯ್ತಾ ಅನಿಸೋದು ಸಹಜ. ಬಟ್ ಮಗಲಲ್ಲಿ ಇಲ್ಲಿ ಕಾವೇರಿ ಅವರ ಒಂದು ಗಾಬರಿ, ಅವರ ಆ ಒಂದು ಕ್ಷಣದಲ್ಲಿರ್ತಕ್ಕಂಥ ಆತಂಕ ಡೋರ್ ಓಪನ್ ಆಗದೆ ಇರೋ ರೀತಿ ಆಗಿರತ್ತೆ. ಜೊತೆಗೆ ಆ ಕಡೆ ಲಕ್ಷ್ಮಿ ಕೀರ್ತಿಯ ಬರೆದಿರ್ತಕ್ಕಂಥ ಡೈರಿಯ ಪ್ರತಿ ಪುಟನ ಕೂಡ ಓದ್ತಾ ಇದ್ದಾಳೆ. ಪ್ರತಿ ಪುಟದಲ್ಲೂ ಕೂಡ ಆಕೆ ಬರೆದಿರೋದು ಜಸ್ಟ್ ವೈಷ್ಣು ಪ್ರೀತಿ ಅವನು ಅಕ್ಸೆಪ್ಟ್ ಮಾಡಿದ ದಿನ. ತದನಂತರ ಕಾವೇರಿ ಅವ್ರಿಗೆ ಆ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದ ನಂತರ ಜಾತಕದ ವಿಷಯನ ಕಾವೇರಿ ಬಂದು ಕೀರ್ತಿಗೆ ಹೇಳಿದ ದಿನ. ತನ್ನ ಮದುವೆ ಆದರೆ ವೈಶ್ ಸತ್ತೋಗ್ತಾನೆ, ನಾನು ಸತ್ತಿದ್ರು ಪರವಾಗಿಲ್ಲ, ಮದುವೆ ಆಗಿಬಿಡ್ತಿದ್ದೆ, ಬಟ್ ವೈಶ್ ಸಾಯ್ತಾನೆ ಅಂದರೆ ಅವ್ನ ಜೀವನ ತಗೊಳ್ಳೋಷ್ಟು ಸ್ವಾರ್ಥಿ ಅಲ್ಲ, ನನ್ನ ಪ್ರೀತಿ ಬದುಕಬೇಕು ಅಂತ ಅಂದ್ಕೊಂಡು ತ್ಯಾಗ ಮಾಡಿದ್ದು. ಕಾವೇರಿಯವರು 6 ತಿಂಗಳಾದ ನಂತರ ವೈಷ್ಣವ್ಗೆ ಲಕ್ಷ್ಮಿಯಿಂದ ಡಿವೋರ್ಸ್ ಕೊಡಿಸಿ ಕೀರ್ತಿನ ಮದುವೆ ಮಾಡಿಸ್ತೀನಿ ಅಂದಿದ್ದು. ಪ್ರತಿ ಸತ್ಯವೂ ಕೂಡ ಬರ್ತಿದ್ದಾಳೆ. ಎಲ್ಲ ಸತ್ಯವನ್ನ ಕೂಡ ಲಕ್ಷ್ಮಿ ಓದ್ತಿದ್ದಾಳೆ. ನಂತರ ಲಕ್ಷ್ಮಿ ಹಾಗೆ ಡೈರಿನ ಓದ ನಂತರ ಹಾಗೆ ತನ್ನ ಮನೆಗೆ ವಾಪಸ್ ಬರ್ತಾಳೆ. ಲಕ್ಷ್ಮಿನ ನೋಡ್ತಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿನೇ ಮೈ ಮೇಲೆ ಬಂದಿದ್ದಾಳೇನು ಅನ್ನೋಷ್ಟ್ರ ಮಟ್ಟಿಗೆ ಅನ್ನಿಸ್ತಾ ಇದೆ. ಲಕ್ಷ್ಮಿ ಮೇಲೆ ಕೀರ್ತಿ ಬರ್ತಾಳೆ ಅಂದರೆ ಕೀರ್ತಿ ಸತ್ತಿರಬೇಕು. ಹಾಗಿದ್ರೆ ಕೀರ್ತಿ ಸತ್ತಿದ್ದಾಳ ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಹಾಗಿದ್ರೆ ಅಲ್ಲಿ ಚ್ಯುತಿಯಲ್ಲಿ ಪಂಚಭೂತಗಳಲ್ಲಿ ಲೀನ ಆಗಿದ್ದು ಹಾಗಿದ್ರೆ ಕೀರ್ತಿನೇನಾ ಅಂತ ಅನಿಸುತ್ತೆ. ಅದಕ್ಕೆ ಸರಿಯಾಗಿ ಶ್ರದ್ಧಾಂಜಲಿ ಪ್ರೋಗ್ರಾಮ್ ದಿನ ಇಲ್ಲಿ ಎಲ್ಲರೂ ಕೂಡ ನಿಂತಿದ್ದಾರೆ. ಎಲ್ಲರೂ ಕೂಡ ಕೀರ್ತಿ ಬಗ್ಗೆ ಮರುಕದನ್ನು ಮಾತಾಡ್ತಿದ್ದಾರೆ. ಕೀರ್ತಿ ಫೋಟೋಕ್ಕೆ ಹಾರ ಹಾಕಿದ್ದಾರೆ. ಆದರೆ ಲಕ್ಷ್ಮಿ ಬರೋ ಸ್ಟೈಲ್ಗೆ ಎಲ್ಲರೂ ಕೂಡ ದಿಗ್ಭ್ರಾಂತಕ್ಕೆ ಒಳಗಾಗ್ತಿದ್ದಾರೆ. ಬಿಕಾಸ್ ಅಲ್ಲಿ ಬರ್ತಿರೋದು ಲಕ್ಷ್ಮಿ ಅಲ್ಲ, ಕೀರ್ತಿ ಹೇಗೆ ರೆಡಿ ಆಗ್ತಿದ್ಲೋ ಹಾಗೆ ಲಕ್ಷ್ಮಿ ರೆಡಿಯಾಗಿ ಡ್ಯಾನ್ಸ್ ಮಾಡ್ತಾ ಕೀರ್ತಿಯಾಗಿ ಬದಲಾಗ್ತಿದ್ದಾಳೆ. ಹಾಗೆ ಇಲ್ಲೂ ಕೂಡ ಡ್ಯಾನ್ಸ್ ಮಾಡ್ತಾನೆ ಲಕ್ಷ್ಮಿ ಕೀರ್ತಿ ರೀತಿ ಡ್ರೆಸ್ ಹಾಕ್ಕೊಂಡು, ಅವ್ಳದೇ ಡ್ರೆಸ್ ಹಾಕ್ಕೊಂಡು ವೈಷ್ಣು ಮುಂದೆ ಬಂದು ಹಾಯ್ ವೈಷ್ಣು ಅಂತ ಮಾತಾಡ್ತಿದ್ರೆ ನೀವು ಏನು ಅಂದ್ರಿ ಮಹಾಲಕ್ಷ್ಮಿ ಅವರ? ವೈಶ್ ಅಂತ ಕರೆದ್ರ ಅಂದಾಗ ವೈಶ್ ಅಂತ ಕರೀದೆ ಇನ್ನೇನು ಕರಿಬೇಕು ವೈಶ್ ಅಂತ ಲಕ್ಷ್ಮಿ ಕೀರ್ತಿ ಥರನೇ ನಡ್ಕೋತಿದ್ದಾಳೆ. ಎಲ್ಲವನ್ನ ನೋಡಿ ಎಲ್ರಿಗೂ ಗಾಬರಿ ಆಗ್ತದೆ. ಕಾವೇರಿಗಂತೂ ದೊಡ್ಡ ಶಾಕ್ ಆಗ್ತದೆ. ಅದ್ರ ನಡುವೆ ಏನಿದು, ಯಾರಾದರೂ ಬದುಕಿರೋರಿಗೆ ಈ ರೀತಿ ಫೋಟೋಗೆ ಹಾರ ಹಾಕಿ ಈ ರೀತಿ ಎಲ್ಲ ನಡ್ಕೋತಾರ? ಏನಿದು ಹುಚ್ಚಾಟ? ನನ್ನ ಫೋಟೋಗೆ ನೀವೆಲ್ಲ ಯಾಕೆ ಹಾರ ಹಾಕಿದಿರಾ ಅಂತ ಹೇಳಿ ಕೀರ್ತಿ ಫೋಟೋಗೆ ಹಾಕಿರೋ ಹಾರನೆಲ್ಲ ಕಿತ್ತು ಬಿಸಾಕಿದ್ದೆ. ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದಾಳೆ ಲಕ್ಷ್ಮಿ, ಖಂಡಾಮಂಡಲ ಆಗ್ತಿದ್ದಾಳೆ. ಹಾಗಿದ್ರೆ ಅಲ್ಲಿ ರಿಯಾಕ್ಟ್ ಮಾಡ್ತಿರೋದು ಲಕ್ಷ್ಮಿ ಅಲ್ಲ ಕೀರ್ತಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತದೆ. ಹಾಗಿದ್ರೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಿರೋದು ನಿಜಾನ, ಅಥವಾ ಇಲ್ಲಿ ಲಕ್ಷ್ಮಿ ಕಾವೇರಿನ ಟ್ರ್ಯಾಪ್ ಮಾಡಿ ಕಾವೇರಿನ ಬುದ್ಧಿ ಕಲಿಸಿ ಆಕೆ ಮಾಡಿರೋ ಮಹಾನ್ ನಾಟಕನ ಹೊರಗಡೆ ತೆರೆಯೋದಕ್ಕೋಸ್ಕರ ಕೀರ್ತಿಯಾಗಿ ಬದಲಾಗಿರುವ ಹಾಗೆ ಲಕ್ಷ್ಮಿ ನಟಿಸ್ತದಾಳ? ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಮುಂದಿನ ದಿನಗಳಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ.